ಇನ್ನು ಹೊಸ ವರ್ಷದ ಕೇಕ್ಗಳಲ್ಲಿ ಡೇಂಜರಸ್ ಕಲರ್ಗಳನ್ನು ಬಳಕೆ ಮಾಡಿರುವ ವಿಚಾರ ಬೇಕರಿಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಇದು ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿಯ ಬಿಗ್ ಇಂಪ್ಯಾಕ್ಟ್. ಕೇಕ್ಗಳಲ್ಲಿ ಅಪಾಯಕಾರಿ ಕಲರ್ಗಳನ್ನ ಬಳಕೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತು. ರಹಸ್ಯ ಕಾರ್ಯಾಚರಣೆಯನ್ನ ನಡೆಸಿ ವರದಿಯನ್ನು ಬಿತ್ತರಿಸಿತ್ತು ಸುವರ್ಣ ನ್ಯೂಸ್. ಈ ವರದಿಯ ಬೆನ್ನಲ್ಲೇ ಆಹಾರ ಇಲಾಖೆ ಎಚ್ಚೆತ್ತುಕೊಂಡಿದೆ. ವಿಜಯಪುರದ ಬೇಕರಿ ಮಾಲೀಕರಿಗೆ ಆಹಾರ ಇಲಾಖೆ ಶಾಕ್ ಕೊಟ್ಟಿದೆ. ಆಹಾರ ಇಲಾಖೆಯ ರೇಡ್ ಸಂದರ್ಭದಲ್ಲಿ ಬೇಕರಿ ಮಾಲೀಕರು ತಗಲಾಕೊಂಡಿದ್ದಾರೆ. ಅತಿಯಾದ ಕಲರ್ ಬಳಕೆಯ ವಿಚಾರವನ್ನ ತಪ್ಪೊಪ್ಪಿಕೊಂಡಿದ್ದಾರೆ ಬೇಕರಿ ಮಾಲೀಕರು. ನಿಷೇಧಿತ ಕಲರ್ಗಳನ್ನ ಬಳಕೆ ಮಾಡಿರೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಮಾಡಿತ್ತು. ಈ ವಿಚಾರವಾಗಿ ಈಗ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅತಿಯಾಗಿ ಕಲರ್ ಬಳಕೆ ಮಾಡಿಕೊಂಡಿರೋದನ್ನ ತಪ್ಪೊಪ್ಪಿಕೊಂಡಿದ್ದಾರೆ. ಹೊಸ ವರ್ಷಕ್ಕಾಗಿ ತಯಾರು ಮಾಡುತ್ತಿದ್ದ ಕೇಕ್ಗಳಲ್ಲಿ ಎರ್ರಾಬಿರಿ ಕಲರನ್ನು ಮಿಕ್ಸ್ ಮಾಡಲಾಗ್ತಾ ಇತ್ತು. ಈ ಸಂಬಂಧಪಟ್ಟಂತೆ ಏಷ್ಯಾನೆಟ್ ಸುವರ್ಣ ಒಂದು ರಹಸ್ಯ ಕಾರ್ಯಾಚರಣೆಯನ್ನು ಮತ್ತೊಂದು ಕಡೆಗೆ ರಿಯಾಲಿಟಿ ಚೆಕ್ಕನ್ನು ಕೂಡ ನಡೆಸಿತ್ತು. ಇದರಲ್ಲಿ ಏನಂದರೆ ನಾವು ಇದೇ ಬೇಕರಿಗೆ ಬಂದಿದ್ವಿ, ಅಯ್ಯಂಗಾರ್ ಬೇಕರಿ ಅಂತೇಳಿ ವಿಜಯಪುರದ ಬಾಗಲಕೋಟೆ ಕ್ರಾಸಲ್ಲಿ ಬರುತ್ತೆ. ಇದೇ ವ್ಯಕ್ತಿಯವರು ಮಾತನಾಡಿದರು ನಮ್ಮ ಸ್ಟಿಂಗ್ ಆಪರೇಷನ್ನಲ್ಲಿ. ಅಂದರೆ ಎಷ್ಟು ಬೇಕಾದ್ರೂ ಕಲರ್ ನೀವು ಹಾಕಿಕೊಡ್ತೀರಾ ಅಂತ ಹೇಳಿದ್ರೆ, ನಾವು ಎಷ್ಟಾದ್ರೂ ಕಲರ್ ಹಾಕಿಕೊಡ್ತೀವಿ, ಎಲ್ಲ ತರಹೇವಾರಿ ಕಲರ್ಗಳನ್ನ ಹಾಕಿಕೊಡ್ತೀವಿ ಅಂತ ಹೇಳಿದರು. ಅಂದರೆ ಒಂದೊಂದು ಪ್ರಮಾಣ ಇರುತ್ತೆ ಒಂದು ಕಲರನ್ನು ಹಾಕೋದಕ್ಕೆ. ಈಗ ನೋಡಿ, ನಮ್ಮ ಜೊತೆಗೆ ಫುಡ್ ಆಫೀಸರ್ ಇದ್ದಾರೆ, ಅವ್ರ ಕೈಯಲ್ಲಿ ಏನು ಕಲರ್ ಇದೆಯಲ್ಲ ಇದನ್ನು ಇಷ್ಟೇ ಪ್ರಮಾಣದಲ್ಲಿ ಬಳಸಬೇಕು ಅನ್ನುವಂಥದ್ದು. ಮತ್ತೊಂದು ಕಡೆಗೆ ಫುಡ್ ಇಲಾಖೆಯಿಂದನೇ ಎಷ್ಟು ಬಳಸಬೇಕು ಏನು ಅನ್ನೋದ್ರ ಬಗ್ಗೆ ಒಂದು ಟ್ರೈನಿಂಗನ್ನು ಕೊಡ್ತಾರೆ. ಆ ಟ್ರೈನಿಂಗನ್ನು ಮುಗಿಸಿ ಬಂದವರು ಇದನ್ನು ಮಾಡಬೇಕಾಗತ್ತೆ. ಆದರೆ ಇಲ್ಲಿ ನೋಡಿದ್ರೆ ಈ ಬೇಕಾಬಿಟ್ಟಿಯಾಗಿ ಕಲರನ್ನು ಮಿಕ್ಸ್ ಮಾಡುವಂಥದ್ದು. ನಾವು ನಡೆಸಿದಂಥ ಮತ್ತೊಂದು ಏನು ಈ ರಿಯಾಲಿಟಿ ಚೆಕ್ ಇತ್ತು, ಆ ರಿಯಾಲಿಟಿ ಚೆಕ್ಕಲ್ಲಿ ಇನ್ನೊಂದು ಬೇಕರಿಯವರು ಹೇಳ್ತಾ ಇದ್ರು, ಅಂದರೆ ಸಿಕ್ಕಾಪಟ್ಟೆ ಏನಾದರೂ ಈ ರೀತಿಯಾಗಿ ಕಲರನ್ನು ಹಾಕಿದರೆ ಒಂದು ಕಡೆಗೆ ಡಿಸೆಂಟ್ರಿ ಇರ್ತದೆ, ಮಕ್ಕಳಲ್ಲಿ ಅಲರ್ಜಿ ಉಂಟಾಗುತ್ತೆ, ಮತ್ತೊಂದು ಕಡೆಗೆ ಹೊಟ್ಟೆ ಉಬ್ಬರ, ಈ ರೀತಿಯಂಥ ರೋಗಗಳು ಕಾಡ್ತವೆ. ಆದರೆ ಇಲ್ಲಿ ನೋಡಿದ್ರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನಿಮ್ಗೆ ಕಲರ್ ಹಾಕಿಕೊಡ್ತೀವಿ, ಕೇಕ್ಗಳಿಗೆ ಎಷ್ಟು ಬೇಕೋ ಹೇಳಿ, ಯಾವ ಕಲರ್ ಬೇಕು ಹೇಳಿ ನಿಮಗೆ ಆ ರೀತಿ ಹಾಕಿಕೊಡ್ತೀವಿ ಅಂತೇಳಿ ಇದೇ ವ್ಯಕ್ತಿ ಮಾತನಾಡಿದ್ರು. ಈಗ ಅವ್ರನ್ನೇ ಮಾತನಾಡಿಸ್ತೀನಿ. ಅಲ್ಲ, ನಮ್ಮ ಮುಂದೆನೇ ಹೇಳಿದ್ರಿ, ನಿಮ್ಮ ವಿಡಿಯೋ ಸಹಿತ ನಮ್ಮ ಹತ್ರ ಇದೆ, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡಿ ಕೊಡ್ತೀವಿ ಅಂದಿರೋದು ನಿಮ್ಮ ವಿಡಿಯೋನೇ ನಮ್ಮ ಹತ್ರ ಇದೆ. ಹಾಂ, ಅದರಿಂದ ಏನು ಪರಿಣಾಮ ಹಾಕೋ ನಿಮ್ಗೆ ಗೊತ್ತಿರಬೇಕಲ್ಲ. ನೀವು ಟ್ರೈನಿಂಗ್ ತೊಗೊಂಡಿದ್ದೀರಿ ಅಂತ ಹೇಳಿದ್ರೆ ನಿಮ್ಗೆ ಹೇಳಿರ್ತಾರಲ್ಲ, ಏನು ಪರಿಣಾಮ ಆಗುತ್ತಾ ಆ ರೀತಿ ಕಲರ್? ಜಾಸ್ತಿ ಯೂಸ್ ಮಾಡಿಲ್ಲ ಸರ್ ನಾವು. ಆದ್ರೂ ಈಗ ಹ್ಯಾಪಿ ನ್ಯೂ ಇಯರ್ ಐತಲ್ಲ, ಸ್ವಲ್ಪ ಹಾಕಿದ್ದೀವಿ ಅಷ್ಟೇ. ಹಾಕೋದು ತಪ್ಪಲ್ರಿ. ಈಗ ಆರೋಗ್ಯದ ವಿಚಾರ ಅಲ್ರಿ, ಬೇರೆ ವಿಚಾರ ಇದ್ರೆ ಓಕೆ, ಅದ್ರ ಹೊಟ್ಟೆಗೆ ಸೇರೋದಲ್ರಿ. ಹೌದೌದು ಸರ್, ಹಾಕಂಗಿಲ್ಲ ಹೇಳಿ ಸರ್. ಇದು ತಪ್ಪಾಗಿದೆ, ಮಾಡಂಗಿಲ್ಲ. ಈಗ ನೀವು ಪ್ರಮಾಣ ಹಾಕಿಬಿಟ್ರೆ ಈಗ ಮಕ್ಕಳಿಗೆ ಡಿಸೆಂಟ್ರಿ ಹೊತ್ತದ್ದು ಹೆಚ್ಚು ಕಡಿಮೆ ಆಗಿಬಿಟ್ರೆ ಹೆಂಗೆ? ಇಲ್ಲ ಸರ್, ಆಯ್ತು, ಕಲರಿನ ಹಾಕಂಗಿಲ್ಲ ಹೇಳ್ರಿ. ಜಾಸ್ತಿ ಸಾಹೇಬ್ರು ಹೇಳಿದರು, ಆದರೂ ಸ್ವಲ್ಪ ಈಗ ಹ್ಯಾಪಿ ನ್ಯೂ ಇಯರ್ ಇತ್ತಲ್ಲ ಹಂಗಾಗಿ ಮಾಡಿದ್ವಿ, ತಪ್ಪಾಗಿದೆ. ಅಂದರೆ ಏನಾಗುತ್ತೆ, ನೀವು ಈ ರೀತಿ ಮಾಡ್ತಾ ಹೋದರೆ ಜನರ ಮೇಲೆ ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥದ್ದು ಮತ್ತು ಅಲರ್ಜಿ ಆಗುತ್ತೆ. ಕೆಲವರಿಗೆ ಅದು ಆಗಿ ಬರದೇ ಹೋದರೆ ಅವ್ರು ಹಾಸ್ಪಿಟ್ಲಿಗೆಲ್ಲ ಅಡ್ಮಿಟ್ ಆಗಬೇಕಾಗುತ್ತಲ್ಲ. ಹೌದೌದು, ಓಕೆ ಸರ್, ಆಯ್ತು. ಈಗ ತಪ್ಪಾಗಿ ಯಾವ ಕಾರಣಕ್ಕೆ ಹಾಕ್ತಿದ್ರಿ ಹೆಂಗೆ? ಅಂದರೆ ಕಲರ್ ಸರ್, ಜನ ಹೆಂಗೆ ಕಲರ್ ನೋಡಿ ಇದು ಮಾಡ್ತಾರೆ ಸರ್. ಈಗ ಬರೀ ಕಲರ್ ಜಾಸ್ತಿ ಹಾಕಿದ್ರೆ ಬೇಕಂತಾರೆ. ಅಂದರೆ ಸ್ವಲ್ಪ ಕಲರ್ ಇದಕ್ಕೆ ಚಂದ ಕಾಣ್ತು ಅಂತಂದರೆ ಇದು ಮಾಡ್ತಾರೆ ಹಂಗೆ. ಅಂದರೆ ಜನರು ನಿಮಗೆ ಕೇಳ್ತಾರೆ ಕಲರ್, ಈ ಥರ ಕಲರ್ ಇದ್ರೆ ಸ್ವಲ್ಪ ಕೊಡ್ರಿ ಅಂತ ಅಂತಾರೆ ಹಂಗೆ. ನೀವು ಕಡಿಮೆ ಕಲರ್ ಹಾಕಿ ಕೊಟ್ರೆ ಕೇಕ್ ಏನಂತಾರೆ ಜನ? ಅದು ಹೋಗೋದಿಲ್ಲ ಸರ್, ಅದು ಮಾರಾಟನೇ ಆಗೋದಿಲ್ಲ. ಇಲ್ಲ, ಅಲ್ಲೆಲ್ಲ ಉಳಿದ ಆ ಥರ ಆಗ್ತದೆ ಸ್ವಲ್ಪ, ಹಂಗಾಗಿ ಇದು ಮಾಡ್ತಾರೆ ಸಾಹೇಬ್. ಹಾಗಾಗಿ ಜಾಸ್ತಿ ಕಲರ್ ಹಾಕ್ತೀವಿ. ಹಾಂ ಸರ್, ಆರೋಗ್ಯದೇ ಲಕ್ಷ್ಯ ಇಲ್ಲ. ಅದೇನು ಆರೋಗ್ಯ ಅವ್ರಿಗೆ ಬೇಡ, ನಿಮಗೂ ಬೇಡ. ಆರೋಗ್ಯ ಅಂತ ಅಲ್ರಿ, ಅಂದರೆ ಅವ್ರು ಕೇಳಿದ್ದಕ್ಕೆ ಕಲರ್ ಬೇಕು, ನಿಮ್ಗೆ ದುಡ್ಡು ಬೇಕು ಸರ್. ಹಂಗೆ ದುಡ್ಡು ಪಡ್ಡು ಹಂಗೆ ಮಾಡಂಗಿರಿ ನಾವು ಹಿಂಗೆ ಸರ್. ಹೇಳ್ಬೇಕಲ್ಲ, ಇಲ್ರಿ ಇದು ಕಾನೂನು ಹಿಂಗೆ ಇದೆ, ಇಷ್ಟೇ ಹಾಕಿ ಕೊಡ್ತೀವಿ, ಹಿಂಗೆ ತಿನ್ರಿ, ಅವ್ರಿಗೆ ಅವೇರ್ನೆಸ್ ಮೂಡಿಸ್ರಿ ಸರ್. ಇವತ್ತು ಅದನ್ನೇ ಹೇಳಿದ್ವಿ ನಾವು, ಕಲರ್ ಜಾಸ್ತಿ ಬೇಕು ಅಂತ ಕಲರ್ ಹಾಕಂಗಿಲ್ಲ, ಎಲ್ಲ ಇದಾಗಿದೆ ಅಂತೇಳಿ ನಾವು ಇದು ಮಾಡಿ ಕಲರ್ ಕಮ್ಮಿನೇ ಮಾಡಿದ್ವಿ. ಈಗ ಸರ್, ಇವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿಲ್ವಾ ಸರ್ ನೀವು? ಅಂದರೆ ನಿಮ್ಮ ವ್ಯಾಪ್ತಿಯಲ್ಲಿ ಈ ರೀತಿ ಎಲ್ಲ ಆಗ್ತದೆ? ಈಗಾಗಲೇ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಅಡಿಯಲ್ಲಿ ಇವು ಕೇಕಿಗೆ ಬಳಸ್ತಕ್ಕಂಥ ಇವು ಫುಡ್ ಕಲರ್ಸ್ ಆಗಲಿ ಎಷ್ಟು ಪ್ರಮಾಣದಿಂದ ಹಾಕಬೇಕು ಅನ್ನೋದು ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ತರಬೇತಿ ಕೊಟ್ಟಿದ್ದೀವಿ. ಕೊಟ್ಟರು ಹಿಂಗೆ ಆಗ್ತಾ ಇದೆಯಲ್ಲ ಸರ್, ಸಿಟಿಯಲ್ಲಿ ನೋಡ್ತಾ ಇದ್ದೀವಿ. ಈಗ ಹೊಸ ವರ್ಷ ಬಂದಾಗಾಯಿತು, ಮತ್ತು ಬೇರೆ ಬೇರೆ ಹಬ್ಬಗಳು ಬಂದಾಗಾಯಿತು, ಹಿಂಗೆ ಆಗ್ತಾ ಇದೆ ಸರ್. ನಿಗದಿತ ಪ್ರಮಾಣದಲ್ಲಿ ಹಾಕಬೇಕು ಅಂತ ಅವ್ರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ, ಅವ್ರಿಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಆದರೂ ಇವರು ಗೊತ್ತಿರಲಾರ್ದು ತಪ್ಪು ಮಾಡ್ತಾರೆ. ಇದು ಮಾಡೋದು ಸರಿಯಲ್ಲ, ಜನರ ಆರೋಗ್ಯದ ಮೇಲೆ ಹಾನಿಕಾರಕ ಆಗುತ್ತೆ. ಕಲರ್ ಬಂದಾಗ ಆಯಿತು, ಈ ರೀತಿ ದಂಡ ಹಾಕೋದೈತೆ ಸರ್. ಈ ದಂಡದಿಂದ ಸುಧಾರಣೆ ಆಗೋದಿಲ್ಲ ಸರ್. ಅವ್ರಿಗೆ ಮತ್ತೊಂದು ಸಾರಿ ಟ್ರೈನಿಂಗ್ ಕೊಡುವಂಥದ್ದು, ಅವ್ರನ್ನ ಅವೇರ್ನೆಸ್ ಮೂಡಿಸೋಕೆ ಏನು ಮಾಡಾಕ್ತೀರಿ ಸರ್? ಈಗ ಇವರಿಗೆ ಮತ್ತೊಮ್ಮೆ ತರಬೇತಿಗೆ ಸಿಲೆಕ್ಟ್ ಮಾಡಿ ಫಾಸ್ಟ್ ಟ್ರ್ಯಾಕ್ ತರಬೇತಿ ಕೊಡ್ತೀವಿ.
ಮತ್ತು ಈ ಥರ ಮಾಡಿದರೆ ಇದು ಇವ್ರ ಮೇಲೆ ಕಾನೂನು ಕ್ರಮ ತಗೊಳ್ಬೇಕಾಗತ್ತೆ. ವಿಜಯಪುರದ ಕಿರಣಪ್ಪ ಜೊತೆಗೆ ಷಡಕ್ಷರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.